ಮೀಶೋದಲ್ಲಿ ಒಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ದೆ, ಅದೆಲ್ಲ ಬಂದಿದೆ. ಅದನ್ನೇ ಇದೆಲ್ಲ ನಿಮ್ಮದು ಜೋಬಲ್ಲಿ. ಅದಕ್ಕೆ 500,000 ಕಡಿಮೆ ಇಟ್ಟಿದ್ವಲ್ಲ, ಎಷ್ಟು ಚೆನ್ನಾಗೈತೆ ಇದು ಗಿಡಗಳು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೀಶೋದಲ್ಲಿ ಒಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ದೆ, ಅದೆಲ್ಲ ಬಂದಿದೆ. ಅದನ್ನು ಇವಾಗ ಓಪನ್ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ಅದನ್ನ ನಮ್ಮ ಬಾವಾಜಿ ಅವರು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದೆಲ್ಲ ನಿಮ್ಮದು ಜೋಬಲ್ಲಿ. ಅದಕ್ಕೆ 500,000 ಕಡಿಮೆ ಇಟ್ಟಿದ್ವಲ್ಲ, ಎಂಟಿ ಗಂಡನ ಜೋಬಿಂದ ದುಡ್ಡು ತೆಗೆದ್ರೆ ಅದು ಕಳ್ತನ ಅಲ್ಲ, ಅದು ಜವಾಬ್ದಾರಿ. ಮಗ್ನೆ ಭಾರ್ಗವ್, ನಿಂಗೆ ಆನ್ಲೈನಲ್ಲಿ ಆಟ ಸಾಮಾನೆಲ್ಲ ಬುಕ್ ಮಾಡಿದ್ದೀನಿ. ಇವಾಗ ಪಪ್ಪ ಕಾಸು ಕೊಡ್ಬೇಕು, ಅದಕ್ಕೆ ದುಡ್ಡು ಇಸ್ಕೊ. 500 ಕಳ್ತನ ಅಲ್ಲ, ಎಂಟಿ ದುಡ್ಡು ಗಂಡನ್ ಏನೋ ಗಂಡನ ಜೋಬಿಂದ ಎಂಟಿ ದುಡ್ಡು ಎತ್ಕೋಬಹುದು, ಅದು ಕಳ್ತನ ಅಲ್ಲ. ಆಯ್ತು, ಇಟ್ಕೊಳ್ಳಿ ಹೋಗಿ. ಆಯ್ತು, ಇದು ಕಿಚನ್ ಮ್ಯಾಟು ಬುಕ್ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗೈತೆ, ಸ್ಮೂತಾಗಿ. ನೋಡಿ ಲೆಂತ್ ಕೂಡ ಎಷ್ಟು ಲೆಂತ್ ಇದೆ, ಉದ್ದ. ಮತ್ತೆ ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದನ್ನೇನಾದ್ರು ಲಿಂಕ್ ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಹಾಕಿರ್ತೀನಿ. ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ, ಅಲ್ಲಿ ನೋಡಿದ್ರೆ ನಾನು ಮೈಕ್ ಹಾಕ್ಕೊಂಡಿದ್ದೀನಿ, ಮೈಕ್ ಆನೇ ಮಾಡಿಲ್ಲ. ಸೊ ಯಾವುದೇ ವಾಯ್ಸ್ ಕೂಡ ರೆಕಾರ್ಡ್ ಆಗಿರಲಿಲ್ಲ. ಅದಕ್ಕೋಸ್ಕರ ಮತ್ತೆ ವಾಯ್ಸ್ ಕೊಡೋ ಥರ ಆಯಿತು. ಈ ಮ್ಯಾಟ್ ಅಂತೂ ನಮ್ಮ ಕಿಚನ್ಗೆ ಮಾಡಿಸ್ದಂಗೆ ಐತೆ. ಯಾಕಂತಂದರೆ ನಮ್ಮ ಕಿಚನ್ ಎಷ್ಟು ಲೆಂತ್ ಇದೆ ಅದು ಕರೆಕ್ಟಾಗಿದೆ. ಮತ್ತು ಇದು ಎಲ್ಲೂ ಕೂಡ ಜಾರೋದಿಲ್ಲ. ಕೆಳಗಡೆ ರಬ್ಬರ್ ಇರೋದ್ರಿಂದ ಅದು ಫುಲ್ ಸ್ಟಿಕ್ಕಾಗಿ ಅಂಟ್ಕೊಂಡಿರುತ್ತೆ. ಹೇಗಿದ್ದರೂ ಇವಾಗ ಚಳಿಗಾಲ ಆಗಿರೋದ್ರಿಂದ ನೆಲದ ಮೇಲೆ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ತುಂಬ ಯೂಸ್ಫುಲ್ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಬುಕ್ ಮಾಡಿದ್ದು ಗ್ರೀನ್ ಮ್ಯಾಟು. ನಮ್ಮದು ಟಿ ವಿ ಶೋಕೇಸ್ಗೆ ಯಾವಾಗಲೂ ನಾವು ನ್ಯೂಸ್ ಪೇಪರ್ ಹಾಕಿ ಅದ್ರ ಮೇಲೆ ಸೆಲ್ಫಲ್ಲಿ ನ್ಯೂಸ್ ಪೇಪರ್ ಹಾಕ್ತಾಯಿದ್ವಿ. ಅದು ತುಂಬ ಆಕ್ವರ್ಡಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಗ್ರೀನ್ ಮ್ಯಾಟ್ ತರಿಸಿದ್ದೆ. ಆದರೆ ನಾನು ಒಂದು ದೊಡ್ಡ ಕೆಲಸ ಮಾಡೋದು ಏನಂತಂದರೆ, ಸೈಜು ಸರಿಯಾಗಿ ತಗೊಳ್ಳಲ್ಲ. ನೋಡಿಬಿಟ್ಟು ಸೈಜ್ ಸರಿ ಇಲ್ಲ, ಸ್ವಲ್ಪ ಚಿಕ್ಕದಿದೆ ನಮ್ಮ ಸೆಲ್ಫ್ಗೆ, ಟಿ ವಿ ಸೆಲ್ಫ್ಗೆ. ನೀವು ಏನಾದ್ರು ತಗೋಬೇಕು ಅಂತಂದರೆ ಸೈಜ್ ನೋಡಿಬಿಟ್ಟು ಆಮೇಲೆ ತಗೊಳ್ಳಿ. ಚೆನ್ನಾಗೇನೋ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಅದು ಸ್ವಲ್ಪ ಲೆಂತ್ ಒಂಚೂರು ಉದ್ದ ಇದ್ದರೆ ನಮ್ಮ ಟಿ ವಿಗೆ ಸರಿ ಹೋಗೋದು. ಈ ಟಿ ವಿ ಶೋಕೇಸ್ಗಳಿಗೆ ಪೇಪರ್ ಹಾಸೋದ್ರ ಬದಲು ಇದೊಂಥರ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಾನು ಅದಕ್ಕೋಸ್ಕರನೇ ಬುಕ್ ಮಾಡಿದೆ. ನಮ್ಮದು ಏನಿಲ್ಲ, ಚೆನ್ನಾಗಿ ಕಾಣಿಸುತ್ತೆ, ಹಾಕಿದ್ದೀನಿ. ಬೇಕಾದರೆ ಫೋಟೋ ಇಲ್ಲ ಹಾಕ್ತೀನಿ ನೋಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವಾಲ್ ಸ್ಟ್ಯಾಂಡು. ಈ ಸ್ಟ್ಯಾಂಡ್ ಏನಕ್ಕೋಸ್ಕರ ತರಿಸಿದೆ ಅಂತಂದರೆ, ನಮ್ಮ ಮನೇಲಿ ಈ ಮಗ್ ಬರುತ್ತಲ್ಲ, ಅದನ್ನೆಲ್ಲ ಶೋಕೇಸಲ್ಲೇ ಇಟ್ಟಿದ್ದೀವಿ. ಮಗ್ಗಳೆಲ್ಲ ಈ ವಾಲ್ ಸ್ಟ್ಯಾಂಡಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಬಟ್ ಇದು ಸ್ವಲ್ಪ ಚಿಕ್ಕದು, ಒಂದು 4 ಮಗ್ ಆಗ್ಬೋದು ಅಷ್ಟೇ. ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಇದಕ್ಕೆ 4 ಸ್ಟಿಕ್ಕರ್ ಕೊಟ್ಟಿದ್ದಾರೆ. ನಾವು ಸ್ಕ್ರೂ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಬಾತ್ರೂಮ್ ವಾಲ್ ಸ್ಟ್ಯಾಂಡು, ಕ್ರೀಮ್ಗಳು ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ಅದನ್ನು 2 ಕೊಟ್ಟಿರೋದ್ರಿಂದ ಒಂದನ್ನು ಕ್ರೀಮ್ ಇಡೋಕ್ಕೆ ಅಂತಲೇ ಇಟ್ಟಿದ್ದೀನಿ, ಇನ್ನೊಂದನ್ನು ಮಗ್ ಇಡೋಕ್ಕೆ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಬಾತ್ರೂಮಲ್ಲಿ ಕ್ರೀಮ್ಗಳು, ಲೋಷನ್ಸು ಅದನ್ನು ಇಟ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು, ಏನಾದರೂ ತರಿಸಿದ್ರೆ ವಾಲ್ಗೆ ಸ್ಕ್ರೂ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಹುಕ್ಗಳು ತರಿಸಿದ್ದೀನಿ. ನನಗಿದು ಯಾವ ಥರ ಬುಕ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಯಾವ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಇದನ್ನು 2 ಥರ ಐತೆ ಇದು. ಒಂದು ಹುಕ್ಕು ಅಂದರೆ ಹ್ಯಾಂಗಿಂಗ್ದೊಂದು, ಮತ್ತು ಇನ್ನೊಂದು
ಸ್ಕ್ರೂ ಥರ ಇದೆ. ಒಟ್ಟು 12 ಪೀಸಸ್ ಇತ್ತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಗ್ರೀನ್ ಲೀಫು. ಇದನ್ನು ನಾನು ಅಷ್ಟು ದಿನದಿಂದ ಬುಕ್ ಮಾಡಬೇಕು ಅನ್ಕೋತಿದ್ದೆ, ಆದರೆ ಹೇಗೆ ಬರುತ್ತೋ ಏನು ಅಂತ ಹೇಳ್ಬಿಟ್ಟು ನಾನು ಬುಕ್ಕೇ ಮಾಡಿರಲಿಲ್ಲ. 12 ಪೀಸಸ್ ಇದೆ. ಇದು ಮನೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ನೋಡೋಣ ಹೆಂಗೆ ಡೆಕೋರೇಷನ್ ಮಾಡ್ತೀನಿ ಏನು ಅಂತ ಗೊತ್ತಿಲ್ಲ. ನಾನು ಬಂದಾಗಿಂದನೂ ಮನೇನ ಏನೂ ಡೆಕೋರೇಷನ್ ಮಾಡಿಲ್ಲ, ನಾನು ಏನೂ ಚೇಂಜಸ್ ಮಾಡಿಲ್ಲ. ನಮ್ಮ ಅತ್ತೆ ಹೆಂಗಿಟ್ಟಿದ್ರು ಹಂಗೆ ಇದೆ. ಇವಾಗ ಸ್ವಲ್ಪ ಏನಾದರೂ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇದೊಂದು 12 ಪೀಸಸ್ ಇದೆ. ಇದು ಅಷ್ಟೇ 100 ಸಮಥಿಂಗು, 200 ಒಳಗಡೆನೆ. ಇದೂ 150 ಒಳಗಡೆ. ಚೆನ್ನಾಗೈತೆ ಲೀಫ್ ಎಲ್ಲ. ನಮ್ಮದು ರೂಮು ಗ್ರೀನ್ ಥೀಮಲ್ಲಿರೋದು. ಸೊ ಏನಾದರೂ ಡೆಕೋರೇಷನ್ ಮಾಡೋಣ, ಲೈಟೆಲ್ಲ ಹಾಕ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಇದು ಪುಟಾಣಿ ಗಿಡಗಳು ನೋಡಿ, ಎಷ್ಟು ಚೆನ್ನಾಗೈತೆ ಪಾಟು, ಎಷ್ಟು ಚಿಕ್ಕದು. ಇದು 12 ಐತೆ, 12 ಪೀಸಸ್ ಐತೆ, ಬಟ್ ಚಿಕ್ಕದು. 100 ಇದು ಅಷ್ಟೇ. 150 ಒಳಗಡೆನೆ ಇದನ್ನು ನಾನು ತರಿಸಿರೋದು. ಮನೇಲಿ ಕಿಟಕಿ ಪಕ್ಕ ಎಲ್ಲ ಇಡ್ಬೋದು. ಕಿಚನಲ್ಲಿ ಇಡಬೇಕು ಅಂತ ಆಸೆ ಇದೆ. ನೋಡೋಣ, ಕಿಚನ್ ಸ್ವಲ್ಪ ಡೆಕೋರೇಟ್ ಮಾಡಬೇಕು. ಕಿಚನ್ ಐಟಮ್ಸ್ಗಳು ತರಿಸ್ಬೇಕು, ಇನ್ನೊಂದು ಸ್ವಲ್ಪ ಆರ್ಗನೈಸ್ ಮಾಡಬೇಕು ಕಿಚನು. ಇದು ಎಲ್ಲ 3 ಟೈಪ್ಸ್ ಐತೆ ಫ್ಲವರ್ಸು. ಇದು ಗಿಡ ಇದೇ ಬೇರೆ, ಇದೇ ಬೇರೆ, ಇದೇ ಬೇರೆ. 4 ಟೈಪ್ಸ್ ಐತೆ ಇಷ್ಟು. ಬಟ್ ಚಿಕ್ಕದು ಕೊಡ್ಬೋದು, ವರ್ತಿದೆ ಅಮೌಂಟು. ಒಳಗಡೆ ಎಲ್ಲ ಖಾಲಿ ಇದೆ ಹಂಗೇನೆ. ಇದು ಸುಮ್ಮನೆ ಹಿಂಗೆ ಜಾಯಿಂಟ್ ಮಾಡಿದ್ದಾರೆ ಅಷ್ಟೇ. ಒಳಗಡೆ ಹಿಂಗೆ ತೆಗಿಬೋದು ಅನಿಸುತ್ತೆ. ಸುಮ್ಮನೆ ಹಿಂಗೆ ತೆಗಿಬೋದು ಅಷ್ಟೇ. ಏನಾದರೂ ಬೇರೆ ಪಾಟ್ ಏನಾದ್ರು ಇದ್ದರೆ ಅದ್ರೊಳಗಡೆನೂ ಹಾಕ್ಬೋದು. ಇದು ಖಾಲಿ ಇದೆ. ಇದಕ್ಕೇನಾದರೂ ನಾವೇನಾದರೂ ಚಿಕ್ಕದು ಕಲ್ಲುಗಳು ಬರುತ್ತಲ್ಲ, ಅದನ್ನು ಕಲರ್ಸ್ ಹಾಕಿ ಹಾಕ್ಬೋದು. ನೋಡೋಣ, ಡೆಕೋರೇಟ್ ಮಾಡ್ತೀನಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ಇದು ನೋಡಿ, ಇದು ಒಂಥರ ಚೆನ್ನಾಗೈತೆ. ಇದು ಸ್ವಲ್ಪ ಊಟ ಆಡ್ತಾ ಇದೆ. ಇದು 12 ಇದೆ. ಎಷ್ಟು ಚೆನ್ನಾಗೈತೆ ಇದು ಗಿಡಗಳು. ಇದೇ ಬೇರೆ, ಇದೇ ಬೇರೆ, ಇದೇ ಬೇರೆ. ಪೇರ್ ಕೊಟ್ಟಿದ್ದಾರೆ. 6 ಪೇರ್ ಐತೆ. ಇದನ್ನೆಲ್ಲ ಹೆಂಗೆ ಜೋಡಿಸ್ತೀನೋ, ಎಲ್ಲಿ ಜೋಡಿಸ್ತೀನೋ ಗೊತ್ತಿಲ್ಲ ನನಗಂತೂ. ನೋಡೋಣ. ಇದು ಲೀಫ್ ಸ್ವಲ್ಪ ಗ್ರೀನ್ ಇರಲಿ ಅಂತ ಹೇಳ್ಬಿಟ್ಟು ಇದು ಗ್ರೀನು ಲೀಫು ಮತ್ತು ಗ್ರೀನ್ ಪಾಟು ಮತ್ತು ಇದೊಂದು ಗ್ರೀನ್ ಮ್ಯಾಟು ಎಲ್ಲ ಬುಕ್ ಮಾಡಿದ್ದೀನಿ. ನಿಮಗೂ ಬೇಕಾದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ತಗೊಳ್ಳಿ. ಇದೊಂದು ಮೈಕು ಅಷ್ಟೇ ಚೆನ್ನಾಗಿದೆ. ನಾನು ಆವಾಗಲೇ ಮೈಕ್ ಹಾಕ್ಕೊಂಡಿದ್ದೀನಿ, ಬಟ್ ಆನ್ ಮಾಡಿಲ್ಲ, ಚಾರ್ಜ್ ಖಾಲಿ ಆಗಿಬಿಟ್ಟೈತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಥ್ಯಾಂಕ್ ಯು.